ಶಶಾಂಕ್ ಅಂತ ಬೆಂಗಳೂರಿಂದ ಬಂದಿರೋದು. ವರ್ಷ ವರ್ಷ ಬರ್ತೀವಿ ಒಂದು ಆಷಾಢ ಶುಕ್ರವಾರ ದರ್ಶನ ಮಾಡೋಕ್ಕೆ. ಈ ವರ್ಷ ಐ ಥಿಂಕ್ ತುಂಬ ಆರ್ಗನೈಸ್ಡ್ ಆಗಿತ್ತು. 4:15ಗೆ ಬಂದ್ವಿ ಅಲ್ಲಿ ಕೆಳಗಡೆ. 2,000 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಆರಾಮಾಗಿ 6 ಗಂಟೆಗೆ ಅಲ್ಲಿ ಇನ್ನೊಂದು ಕ್ಯೂಗೆ ಬಿಟ್ಟರು. 6:15ಗೆ ಬಸ್ ಬಂತು. ಬಸ್ ಹತ್ಕೊಂಡು ಇಲ್ಲಿ 7:20ಕ್ಕೆ ದರ್ಶನ ಆಯಿತು. ಸೊ 4 ಗಂಟೆಗೆ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದು 7:15ಗೆ ದರ್ಶನ ಆಯಿತು. ಭಾಳ ಸ್ಮೂತ್ ಆಗಿತ್ತು. ಆಮೇಲೆ ಇಲ್ಲ ಒಂದು ಸಿಂಗಲ್ ಲೈನ್ ಕ್ಯೂ ಮಾಡಿರೋದ್ರಿಂದ ಏನೋ ನೂಕು ನುಗ್ಲಾಟ ಏನೂ ಇಲ್ಲ. ಆರಾಮಾಗಿ ಬಂದು ಸುಸೂತ್ರವಾಗಿ ದರ್ಶನ ಮಾಡಿಕೊಂಡು ಕಣ್ ತುಂಬಿಕೊಂಡು ಇವಾಗ ಆಚೆ ಬಂದಿದ್ದೀವಿ. ಭಾಳ ಒಂಥರ ಉತ್ಸುಕರಾಗಿದ್ದೀವಿ. ಹೋದ ವರ್ಷ ಏನಾಗಿತ್ತು ಅಂದರೆ ಕೆಳಗಡೆ 2,000 ರೂಪಾಯಿದು 300 ರೂಪಾಯಿದಂತ ಇನ್ನೊಂದು ಕ್ಯೂ ಇತ್ತು. ಸೊ ಆ 300 ರೂಪಾಯಿದಕ್ಕೆ ಜಾಸ್ತಿ ಬಿಡ್ತಾಯಿದ್ರು, 2,000ಕ್ಕೆ ಬಿಡ್ತಿರ್ಲಿಲ್ಲ ಅಂದಾಗ ಸ್ವಲ್ಪ ನೂಕು ನುಗ್ಲಾಟ ಜಾಸ್ತಿ ಆಗಿತ್ತು ಕೆಳಗಡೆ, ಒಂಥರ ಕಾಲು ತುಳಿತ ಥರ. ಈ ಸಲ ಆ ಥರದ್ದು ಏನೂ ಆಗಲಿಲ್ಲ. ಇವ್ರಿಗೆ ಸಪ್ರೇಟ್ ಬಸ್ಸು, ಫ್ರೀ ಎಂಟ್ರಿಗೆ ಸಪ್ರೇಟ್ ಬಸ್ಸು. ಇವಾಗ 300 ರೂಪಾಯಿದು ತೆಗೆದುಬಿಟ್ಟಿದ್ದಾರೆ. ಬರೀ ಫ್ರೀ ದರ್ಶನ ಅಥವಾ 2,000 ರೂಪಾಯಿ ಅಂತ ಮಾಡಿರೋದ್ರಿಂದ ಬೆಟರ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ 15 ನಿಮಿಷಕ್ಕೆ ಒಂದೊಂದು ಬಸ್ಸು, ಅದಾದಮೇಲೆ 1 ಅವರ್ ಆದಮೇಲೆ ಮತ್ತೆ ನೆಕ್ಸ್ಟ್ 15 ನಿಮಿಷಕ್ಕೆ ಒಂದೊಂದು ಬಸ್ ಮಾಡಿರೋದ್ರಿಂದ ಇನ್ನೂ ಇಲ್ಲೆಲ್ಲ ಆರಾಮಾಗಿದೆ. ಕ್ಯೂನು ಫಾಸ್ಟ್ ಮೂವಿಂಗ್. ನೀವು ನೋಡಿ 2,000 ರೂಪಾಯಿ ಕ್ಯೂನೂ ಬೇಗ ಬರುತ್ತೆ. ಇಲ್ಲಿ ಕೆಳಗಡೆ ಅಷ್ಟೇ ಕ್ಯೂ ಅಲ್ಲಿ ನಿಲ್ಲೋದು, ಮೇಲೆ ಬಂದಮೇಲೆ ಫಾಸ್ಟ್ ಮೂವಿಂಗ್. ಆಹಾ, ನೋಡಕ್ಕೆ 2 ಕಣ್ಣು ಸಾಲಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಹೊರಗಡೆ ಮಾಡಿದಂಥ ಅಲಂಕಾರಗಳು, ಡೆಕೋರೇಷನ್ಗಳು, ಹೂವು, ಹಣ್ಣು ಅದ್ಭುತವಾಗಿದೆ. ಭಾಳ ಸೂಪರ್ ಆಗಿತ್ತು. ಆಮೇಲೆ ದರ್ಶನನೂ ಆರಾಮಾಗಿ ನಿಧಾನಕ್ಕೆ. ಅಲ್ಲಿ ಯೂಶ್ವಲಿ ಇಷ್ಟೊತ್ತು ಕಾಯ್ಕೊಂಡು ಬಂದರೆ ಅಲ್ಲಿ ತಳ್ತಾ ಇರ್ತಾರೆ ಮುಂದೋಗಿ ಅಂತ. ಪಾಪ ಇವತ್ತು ಹಂಗೇನು ಮಾಡ್ದಲೆ ಎಷ್ಟೊತ್ತು ಬೇಕಾದ್ರೂ ನೋಡ್ಕೊಳ್ಳಿ ಅಂತ ಆರಾಮಾಗಿ ಬಿಟ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.